ರಾಮಾಯಣ ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ಚರಿತ್ರೆ. ಆದರೆ ರಾಮಾಯಣದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ಸ್ವಲ್ಪ ಕಡಿಮೆ ವಿಷಯಗಳು ನಮಗೆ ಗೊತ್ತು ಅಂತ ಹೇಳ್ಬೋದು. ಈ ವ್ಯಕ್ತಿ ಕಾರಣದಿಂದಾನೇ ಶ್ರೀರಾಮ ರಾವಣನ ಮಧ್ಯೆ ಯುದ್ಧ ಅಷ್ಟೊಂದು ದಿನಗಳ ಕಾಲ ನಡೀತು. ರಾವಣನ ಸೈನ್ಯದಲ್ಲಿ ಎಷ್ಟೋ ಜನ ವೀರರಿದ್ದಾರೆ, ಆದರೆ ಎಲ್ಲರಿಗೂ ಕೂಡ ಇರುವಂತ ಭರವಸೆ ಈ ವ್ಯಕ್ತಿ ಮಾತ್ರ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಲಂಕಾ ನಗರದ ಸೈನ್ಯಾಧಿಪತಿ. ಮಾಯಾ ಯುದ್ಧಕ್ಕೆ ಮತ್ತೊಂದು ಹೆಸರು. ಲಂಕಾಧಿಪತಿ ರಾವಣಾಸುರನ ಮಗ ಮೇಘನಾಥ. ಮೇಘನಾಥನ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ದಿಸ್ ಇಸ್ ಸಂಧ್ಯಾ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ವಾಲ್ಮೀಕಿ ರಾಮಾಯಣದ ಪ್ರಕಾರ ಬ್ರಹ್ಮದೇವರಿಗೆ 10 ಜನ ಮಾನಸ ಪುತ್ರರಿದ್ದಾರೆ. ಇವರೆಲ್ಲರೂ ಕೂಡ ಬ್ರಹ್ಮದೇವರ ಆಲೋಚನೆಗಳು ಹಾಗೂ ಅವರ ದೇಹದಿಂದ ಜನಿಸಿರುವವರು. ಅವರಲ್ಲಿ ಪುಲಸ್ತ್ಯ ಮಹಾಮುನಿ ಕೂಡ ಒಬ್ರು. ಅವರಿಗೆ ವಿಶ್ರವ ಎಂಬ ಒಬ್ಬ ಮಗನಿದ್ದಾನೆ. ಇನ್ನು ಈ ಕತೆ ನಾವು ಸ್ವಲ್ಪ ಹೊತ್ತು ಪಕ್ಕಕ್ಕಿಡೋಣ. ಈಗ ನಿಮಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಪರಿಚಯ ಮಾಡಬೇಕು. ಅವನೇ ರಾಕ್ಷಸ ರಾಜ ಸುಮಾಲಿ. ಈ ಸುಮಾಲಿಗೆ 10 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಆ ಸಮಯದಲ್ಲಿ ರಾಕ್ಷಸರಿಗೆ ಶಕ್ತಿ ಕಡಿಮೆ ಇತ್ತು, ದೇವತೆಗಳಿಗೆ ಶಕ್ತಿ ಜಾಸ್ತಿ ಇತ್ತು. ರಾಕ್ಷಸರಿಗೆ ಹುಟ್ಟುತ್ತಾ ಇರುವಂತ ಮಕ್ಕಳು ಕೂಡ ತುಂಬಾ ವೀಕ್ ಆಗಿದ್ರು, ದೇವತೆಗಳು ಸ್ಟ್ರಾಂಗ್ ಆಗಿದ್ರು. ಹಾಗಾಗಿ ಇದು ಹೀಗೆ ಮುಂದುವರೆದ್ರೆ ರಾಕ್ಷಸ ಜಾತಿ ನಾಶ ಆಗುತ್ತೆ ಅಂತ ಹೆದರಿದ ಸುಮಾಲಿ ಒಂದು ಆಲೋಚನೆ ಮಾಡ್ದ. ಅವನು ಅವನ ಮಕ್ಕಳನ್ನ ಕರೆದು, ನೋಡಿ, ನೀವೆಲ್ಲರೂ ಕೂಡ ದೇವತೆಗಳು ಅಥವಾ ಋಷಿ ಮುನಿಗಳಿಂದ ಸಂತಾನ ಪಡೀಬೇಕು ಅಂತ ಹೇಳ್ದ. ಸುಮಾಲಿಯ ಮಕ್ಕಳಲ್ಲಿ ಒಬ್ಬಳೇ ಕೈಕಸಿ. ಈ ಕೈಕಸಿ ಟಾರ್ಗೆಟ್ ಮಾಡಿದ್ದು ವಿಶ್ರವ ಮಹರ್ಷಿಯನ್ನ. ಈಕೆ ಡೈರೆಕ್ಟ್ ಆಗಿ ವಿಶ್ರವ ಮಹರ್ಷಿಯ ಹತ್ರ ಹೋಗಿ, ಸ್ವಾಮಿ, ನಿಮ್ಮ ಜೊತೆ ನಾನು ಸಂತಾನ ಪಡೀಬೇಕು ಅಂತ ಕೇಳಿದ್ಲು. ಸಡನ್ ಆಗಿ ಒಂದು ಹೆಣ್ಣು ಬಂದು ಈ ರೀತಿ ಯಾಕೆ ಕೇಳ್ತಿದ್ದಾಳೆ ಅಂತ ವಿಶ್ರವ ಮುನಿ ದಿವ್ಯ ದೃಷ್ಟಿಯಿಂದ ನೋಡಿದ್ರು. ಆಗ ಅವ್ರಿಗೆ ತಿಳಿದಿದ್ದೇನೆಂದ್ರೆ, ಕೈಕಸಿಗೆ ಜನಿಸುವ ಮಕ್ಕಳಿಂದ ಧರ್ಮ ಈ ಪ್ರಪಂಚಕ್ಕೆ ಪರಿಚಯ ಆಗುತ್ತೆ. ಹಾಗೆ ಕೈಕಸಿಗೆ ಜನಿಸುವಂತ ಒಬ್ಬ ಮಗ ತುಂಬಾ ಉತ್ತಮ ಪುರುಷನಾಗ್ತಾನೆ. ಹಾಗೆ ಅವನು ದೇವರಿಂದ ಮೆಚ್ಚುಗೆ ಕೂಡ ಪಡೆದುಕೊಳ್ತಾನೆ. ಹಾಗೆ ಅಸುರರಿಗೆ ರಾಜ ಕೂಡ ಆಗ್ತಾನೆ ಅನ್ನೋದು ದಿವ್ಯ ದೃಷ್ಟಿಯಲ್ಲಿ ವಿಶ್ರವ ಮುನಿ ತಿಳ್ಕೊಂಡ್ರು. ಹಾಗಾಗಿ ಕೈಕಸಿಯನ್ನ ಮದುವೆ ಆದ್ರು. ಅವರಿಗೆ ಜನಿಸಿದಂತ ಸಂತಾನನೇ ರಾವಣ, ಕುಂಭಕರ್ಣ, ವಿಭೀಷಣ ಹಾಗೂ ಶೂರ್ಪಣಖ. ಇಲ್ಲಿ ಉತ್ತಮ ಪುರುಷ ಅಂತ ಹೇಳಿದ್ನಲ್ಲ, ಆತ ವಿಭೀಷಣ. ಈಗ ನಾವು ರಾಕ್ಷಸ ರಾಜ ರಾವಣಾಸುರನ ಬಗ್ಗೆ ತಿಳ್ಕೊಳ್ಳೋಣ. ರಾವಣಾಸುರ ಮಂಡೋದರಿಯನ್ನ ಮದುವೆಯಾದ. ಇಲ್ಲಿ ರಾವಣಾಸುರ ಅಸುರ, ದುಷ್ಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಮಂಡೋದರಿ ಆತನಿಗೆ ತದ್ವಿರುದ್ಧ, ಫುಲ್ ಆಪೋಸಿಟ್. ಈಕೆ ತುಂಬಾ ಒಳ್ಳೆಯವಳು. ಇವಳು ಯಾವ ರೀತಿ ರಾವಣಾಸುರನನ್ನ ಮದುವೆ ಆದ್ಲು ಅಂದ್ರೆ, ರಾವಣಾಸುರನಿಗೆ ಒಂದು ಕೋರಿಕೆ ಇತ್ತು. ಅದೇನಂದ್ರೆ 14 ಭುವನಗಳನ್ನ ಆತ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಈ ಪ್ರಾಸೆಸ್ ನಲ್ಲಿ ರಾವಣಾಸುರ ಮೊದಲು ನಮ್ಮ ಭೂಲೋಕದ ಕೆಳಗಿರುವಂತ 6 ಲೋಕಗಳ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ದ. ಅದರಲ್ಲಿ ಒಂದು ಲೋಕ ಸುತಲ ಲೋಕ. ಆ ಲೋಕಕ್ಕೆ ರಾವಣಾಸುರ ಹೋದ. ಸುತಲ ಲೋಕ ಮಾಯಾಸುರನ ಕೈಯಲ್ಲಿತ್ತು. ಈ ಮಾಯಾಸುರ ಅಸುರರಿಗೆ ಆರ್ಕಿಟೆಕ್ಟ್. ಮಾಯಾಸುರನ ಮಗಳೇ ಮಂಡೋದರಿ. ಮಂಡೋದರಿ ತುಂಬಾನೇ ಸುಂದರವಾಗಿರ್ತಾಳೆ. ಅವಳ ಸೌಂದರ್ಯನ ವರ್ಣಿಸೋಕೆ ಒಂದು ಮಾತಲ್ಲಿ ಸಾಧ್ಯ ಆಗಲ್ಲ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಿದ್ದಾರೆ. ಇನ್ನು ಅಷ್ಟೊಂದು ಸುಂದರಿಯನ್ನ ನೋಡಿದಂತ ರಾವಣಾಸುರ ಸುಮ್ನಿರ್ತಾನ? ಡೈರೆಕ್ಟ್ ಆಗಿ ಮಾಯಾಸುರನ ಹತ್ರ ಹೋಗಿ, ನಿನ್ನ ಮಗಳನ್ನ ನನಗ್ ಕೊಟ್ಟು ಮದುವೆ ಮಾಡು, ನಾನು ಈ ಲೋಕವನ್ನ ನಿನಗೆ ಬಿಟ್ಟುಕೊಡ್ತೀನಿ ಅಂತ ಹೇಳ್ದ. ಮಾಯಾಸುರನಿಗೆ ಬೇಕಾಗಿದ್ದುದು ಕೂಡ ಅದೇ. ರಾವಣಾಸುರನಂತ ಅಳಿಯ ಮಾಯಾಸುರನಿಗೆ ಸಿಗಲ್ಲ. ಅದೇ ರೀತಿ ಈಗ ರಾವಣನಿಗೆ ತನ್ನ ಮಗಳು ಮಂಡೋದರಿಯನ್ನ ಕೊಟ್ಟು ಮದುವೆ ಮಾಡಿದ್ರೆ ಸುತಲ ಲೋಕ ಮಾಯಾಸುರನ ಕೈಯಲ್ಲೇ ಇರುತ್ತೆ. ಅದರ ಜೊತೆ ಇನ್ನ ಭವಿಷ್ಯತ್ತಿನಲ್ಲೂ ಕೂಡ ಯಾರೂ ಸುತಲ ಲೋಕದ ಮೇಲೆ ದಾಳಿ ಮಾಡೋ ಧೈರ್ಯ ಮಾಡಲ್ಲ.
ಹಾಗಾಗಿ ಮಾಯಾಸುರ ಮದುವೆಗೆ ಒಪ್ಕೊಂಡ. ಇನ್ನು ಮಂಡೋದರಿ ರಾವಣನ ಪರಾಕ್ರಮದ ಬಗ್ಗೆ ಮುಂಚೆನೆ ಕೇಳಿದ್ಲು. ಬೇರೆ ಯಾವ ಮಾಹಿತಿ ಕೂಡ ರಾವಣನ ಬಗ್ಗೆ ಆಕೆಗೆ ಇರಲಿಲ್ಲ. ಹಾಗಾಗಿ ಮಂಡೋದರಿ ಕೂಡ ಮದುವೆಗೆ ಒಪ್ಕೊಂಡ್ಲು. ಇನ್ನು ಅಲ್ಲಿಂದಲ್ಲೇ ರಾವಣಾಸುರ ಹಾಗೂ ಮಂಡೋದರಿಗೆ ಮದುವೆ ಆಯಿತು. ಅವರಿಗೆ ಜನಿಸಿದಂತ ಮೊದಲನೇ ಸಂತಾನನೇ ಮೇಘನಾಥ, ನಮ್ಮ ಈ ವಿಡಿಯೋದ ನಾಯಕ ನಟ. ಇನ್ನು ಮೇಘನಾಥನ ನಂತರ ರಾವಣಾಸುರನಿಗೆ ತುಂಬಾ ಜನ ಮಕ್ಕಳು ಜನಿಸಿದ್ರು. ಆದ್ರೆ ಈಗ ನಾವು ಫುಲ್ ಕಾನ್ಸಂಟ್ರೇಷನ್ ಮೇಘನಾಥನ ಬಗ್ಗೆ ಮಾತ್ರ ಮಾಡೋಣ. ಈ ರೀತಿ ರಾವಣಾಸುರ ಮಂಡೋದರಿ ಜೊತೆ ತುಂಬಾ ವರ್ಷಗಳ ಕಾಲ ಸುಖವಾಗಿದ್ದು, ಅದರ ನಂತರ ಅವನಿಗೆ ಅವನ ಕೋರಿಕೆ ಆಗಿತ್ತಲ್ವಾ, ಅದೇ 14 ಭುವನಗಳನ್ನ ಆಡಳಿತದಲ್ಲಿ ತಗೋಬೇಕು ಅಂತ. ಆ ಕೋರಿಕೆ ನೆನಪಾಯ್ತು. ಮತ್ತೆ ಆ ಯುದ್ಧವನ್ನ ಶುರು ಮಾಡ್ದ. ಈ ಸಲ ಕೆಳಗಿನ ಲೋಕಗಳನ್ನ ಬಿಟ್ಟು ಮೇಲಿನ ಲೋಕಗಳನ್ನ ಅಟ್ಯಾಕ್ ಮಾಡೋಕೆ ಶುರು ಮಾಡ್ದ ರಾವಣ. ಅದೇ ಪ್ರೋಸೆಸ್ ನಲ್ಲಿ ಯಮಧರ್ಮರಾಜ ಅಂದ್ರೆ ಯಮಲೋಕ, ವಾಯುಲೋಕ, ವರುಣಲೋಕ ಮುಂತಾದ ಲೋಕಗಳನ್ನ ಅಟ್ಯಾಕ್ ಮಾಡ್ದ. ಅದರ ನಂತರ ದೇವತೆಗಳ ರಾಜ ಇಂದ್ರನ ಅಮರಾವತಿ ಮೇಲೆ ಯುದ್ಧ ಮಾಡೋಕೆ ಹೋದ. ಆದ್ರೆ ಇಂದ್ರನ ಕೈಯಿಂದ ಸೋತು ಹೋದ. ಇಂದ್ರ ರಾವಣಾಸುರನನ್ನ ಕಟ್ಟಿ ಕೂರಿಸ್ದ. ಆ ಸಮಯದಲ್ಲಿ ಪುಲಸ್ತ್ಯ ಮಹಾಮುನಿ ಇಂದ್ರನ ಹತ್ರ ಬಂದು ರಾವಣಾಸುರನನ್ನು ಬಿಟ್ಟು ಬಿಡು ಅಂತ ಹೇಳಿದ್ರು. ಅಷ್ಟೊಂದು ದೊಡ್ಡ ವ್ಯಕ್ತಿ ಕೇಳುವಾಗ ಇಲ್ಲ ಅನ್ನೋಕಾಗದೆ ಇಂದ್ರ ರಾವಣಾಸುರನನ್ನ ಬಿಟ್ಟು ಬಿಟ್ಟ. ರಾವಣಾಸುರ ಅದೇ ಕೊರಗಿಂದ ಲಂಕಾನಗರಕ್ಕೆ ಬಂದ. ಇಷ್ಟರಲ್ಲಿ ಇಲ್ಲಿ ಮೇಘನಾಥ ಬ್ರಹ್ಮದೇವರಿಗಾಗಿ ಕಠೋರವಾದ ತಪಸ್ಸು ಮಾಡಿ ಮಾಯಾವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದುಕೊಂಡಿದ್ದ. ತಂದೆ ಇಂದ್ರನ ಕೈಯಿಂದ ಸೋತು ಬಂದಿರೋ ವಿಷಯ ಕೇಳಿದ ಮೇಘನಾಥ ತುಂಬಾನೇ ಕೆಂಡಾಮಂಡಲನಾದ. ಹಾಗಾಗಿ ಮತ್ತೆ ತಂದೆ ಹತ್ರ ಬಂದು, ಅಪ್ಪ, ಈ ಸಲ ನಾವು ಇಂದ್ರನ ಮೇಲೆ ಮತ್ತೆ ಯುದ್ಧಕ್ಕೆ ಹೋಗೋಣ. ಈ ಸಲ ನಮ್ಮ ಸೈನ್ಯವನ್ನ ನಾನು ಮುನ್ನಡೆಸ್ತೀನಿ ಅಂತ ಹೇಳಿ ಮೇಘನಾಥ, ರಾವಣಾಸುರ ಹಾಗೂ ಸೈನಿಕರು ಮತ್ತೆ ಅಮರಾವತಿ ಮೇಲೆ ಯುದ್ಧಕ್ಕೋದ್ರು. ಈ ಸಲ ಇಂದ್ರ ಮೇಘನಾಥನ ಕೈಯಿಂದ ಸೋತೋದ. ರಾವಣಾಸುರನನ್ನು ಇಂದ್ರ ಯಾವ ರೀತಿ ಕಟ್ಟಿ ಕೂರಿಸಿದ್ನೋ ಅದೇ ರೀತಿ ಮೇಘನಾಥ ಕೂಡ ಇಂದ್ರನನ್ನ ಕಟ್ಟಿ ಕೂರಿಸ್ದ. ಆ ಸಮಯದಲ್ಲಿ ಮೇಘನಾಥನನ್ನ ಎದುರಿಸುವಂತ ಸೋಲಿಸುವಂತ ವೀರ ಪ್ರಪಂಚದಲ್ಲಿ ಯಾರೂ ಕೂಡ ಇರಲಿಲ್ಲ. ಯಾಕಂದ್ರೆ ಮೇಘನಾಥನಿಗೆ ಎಷ್ಟೋ ಅಸ್ತ್ರಶಸ್ತ್ರ ವಿದ್ಯೆಗಳು ಗೊತ್ತಿತ್ತು. ಅದರ ಜೊತೆ ಪ್ಲಸ್ ಆಗಿ ಮಾಯಾವಿದ್ಯೆ ಕೂಡ ಗೊತ್ತಿತ್ತು. ಆ ಸಮಯದಲ್ಲಿ ಈ ಮಾಯಾವಿದ್ಯೆ ಅನ್ನೋದು ದೇವತೆಗಳಿಗೂ ಕೂಡ ಗೊತ್ತಿರಲಿಲ್ಲ. ಅದರ ಜೊತೆ ಮೇಘನಾಥನ ಹತ್ರ ಎಷ್ಟೋ ಪವರ್ಫುಲ್ ಅಸ್ತ್ರಗಳು ಕೂಡ ಇತ್ತು. ಹಾಗಾಗಿ ಅವನನ್ನ ನೋಡಿದ್ರೆ ದೇವತೆಗಳು ಕೂಡ ಭಯ ಪಡ್ತಿದ್ರು. ಇನ್ನು ಯಾರು ಕೂಡ ಇಂದ್ರನನ್ನ ಕಾಪಾಡೋಕೆ ಬರ್ಲಿಲ್ಲ. ಹಾಗಾಗಿ ಸ್ವತಃ ಬ್ರಹ್ಮದೇವರೇ ಅಲ್ಲಿಗೆ ಬಂದ್ರು. ಇಂದ್ರನನ್ನ ಬಿಟ್ಟು ಬಿಡೋಕೆ ಕೇಳಿದ್ರು. ಆದ್ರೆ ಮೇಘನಾಥ, ನನಗೆ ಸಾವಿಲ್ಲದ ವರ ಕೊಟ್ರೆ ಮಾತ್ರನೇ ಇಂದ್ರನನ್ನ ನಾನು ಬಿಡ್ತೀನಿ ಅಂತ ಹೇಳ್ದ. ಆಗ ಬ್ರಹ್ಮದೇವರು, ಮೇಘನಾಥ, ಸಾವಿಲ್ಲದ ವರ ಯಾರಿಗೂ ಕೂಡ ಕೊಡೋಕಾಗಲ್ಲ. ಆದ್ರೆ ಅದಕ್ಕೆ ಸರಿಸಮಾನವಾದ ಶಕ್ತಿ ಇರುವಂತ ಒಂದು ವರನ ನಾನ್ ನಿನಗ್ ಕೊಡ್ತೀನಿ. ಈ ವರ ಭವಿಷ್ಯತ್ತಿನಲ್ಲಿ ನಿನಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ನಿಕುಂಬುಲ ಅನ್ನೋ ಕಾಡಿಗೆ ಹೋಗಿ ನೀನು ಯಜ್ಞ ಮಾಡಿ ಅದರ ನಂತರ ಯುದ್ಧಕ್ಕೆ ಹೋದ್ರೆ ಆ ಯುದ್ಧದಲ್ಲಿ ಗೆಲುವು ನಿನ್ನದೇ ಆಗುತ್ತೆ. ಎಂತವರೇ ಆದ್ರೂ ಆ ಯುದ್ಧದಲ್ಲಿ ನಿನ್ನ ಮುಂದೆ ಸೋತೋಗ್ತಾರೆ. ಅದೇ ಒಂದು ವೇಳೆ ಆ ಯಜ್ಞಕ್ಕೇನಾದ್ರೂ ಭಂಗ ಉಂಟಾದ್ರೆ ಮಾತ್ರ ಆ ಯುದ್ಧದಲ್ಲಿ ನೀನು ಸೋಲುತ್ತೀಯಾ ಅಂತ ಹೇಳಿ ಬ್ರಹ್ಮದೇವರು ವರ ಕೊಟ್ಟು ಮಾಯ ಆದ್ರು. ಇದರಿಂದ ಮೇಘನಾಥನಿಗೆ ಇನ್ನಷ್ಟು ಶಕ್ತಿ ಹೆಚ್ಚಾಯಿತು. ಇನ್ನು ಮೇಘನಾಥನ ಕತೆ ಸ್ವಲ್ಪ ಪಕ್ಕಕ್ಕಿಡೋಣ. ಇಲ್ಲಿ ಭೂಲೋಕದಲ್ಲಿ ಶ್ರೀರಾಮ ವನವಾಸದಲ್ಲಿರುವಾಗ ಅವರನ್ನ ನೋಡಿದಂತ ಶೂರ್ಪಣಖ ಮೋಹಿತಗೊಂಡು ಶ್ರೀರಾಮನ ಹತ್ರ ಆಸೆಯಿಂದ ಬಂದ್ಲು. ಆದ್ರೆ ಶ್ರೀರಾಮ, ತಾಯಿ, ಈಕೆ ನನ್ನ ಹೆಂಡತಿ ಸೀತೆ, ನಾನು ಏಕಪತ್ನಿ ವ್ರತ, ನೀನು ಬೇಕಿದ್ರೆ ನನ್ನ ತಮ್ಮ ಲಕ್ಷ್ಮಣನ ಹತ್ರ ಹೋಗು ಅಂತ ಹೇಳಿದ್ರು. ಶೂರ್ಪಣಖ ಅದೇ ರೀತಿ ಲಕ್ಷ್ಮಣನ ಹತ್ರ ಹೋದ್ಲು. ಆದ್ರೆ ಲಕ್ಷ್ಮಣನಿಗೆ ಕೋಪ ಜಾಸ್ತಿ. ಒಂದೆರಡು ಸಲ ಶೂರ್ಪಣಖಗೆ ಬುದ್ಧಿ ಹೇಳಿದ್ರು. ಆದ್ರೆ ಅವಳು ಒಪ್ಪದೆ ಮೈ ಮೇಲೆ ಬಿದ್ದಾಗ ಕೋಪದಿಂದ ಲಕ್ಷ್ಮಣ ಮೂಗನ್ನ ಕತ್ತರಿಸಿ ಕಳಿಸಿದ್ರು. ಇನ್ನು ಶೂರ್ಪಣಖ ಅಳುತ್ತಾ
ಅಣ್ಣ ರಾವಣನ ಹತ್ರ ಬಂದು ಚಾಡಿ ಹೇಳಿದ್ಲು. ಇಲ್ಲಿ ರಾವಣ ಹಿಂದೆ ಮುಂದೆ ಯೋಚನೆ ಮಾಡದೆ ಸೀತಾದೇವಿನ ಅಪಹರಿಸ್ದ. ಅದೇ ಸಮಯದಲ್ಲಿ ಅವರನ್ನ ತಡೆಯೋಕೆ ಬಂದ ಜಟಾಯುನ ಕೂಡ ಕೊಂದುಬಿಟ್ಟ. ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದ ಜಟಾಯು ಸೀತಾದೇವಿಯನ್ನ ಅಪಹರಿಸಿದ್ದು ರಾವಣನೇ ಅಂತ ಶ್ರೀರಾಮ ಲಕ್ಷ್ಮಣರಿಗೆ ಹೇಳಿ ಮೃತಪಟ್ಟ. ಇನ್ನು ಅದೇ ಕಾಡಿನಲ್ಲಿ ಶ್ರೀರಾಮ ಲಕ್ಷ್ಮಣರಿಗೆ ಹನುಮಂತ ಪರಿಚಯ ಆದ್ರು. ಅವ್ರ ಮೂಲಕ ಸೀತಾದೇವಿ ಲಂಕೆಯಲ್ಲಿರೋ ವಿಷಯ ಗೊತ್ತಾಯ್ತು. ಹನುಮಂತ ಸೀತಾದೇವಿಯನ್ನ ಕರೆತರೋಕೆ ಲಂಕೆಗೆ ಹೋದ್ರು. ಅಲ್ಲಿ ಸೀತಾದೇವಿಯನ್ನ ನೋಡಿ ಶ್ರೀರಾಮ ಕೊಟ್ಟಂತ ಉಂಗುರಾನ ಆಕೆಗೆ ತೋರಿಸಿ, ಅಮ್ಮ, ನನ್ನನ್ನ ಶ್ರೀರಾಮ ಕಳಿಸಿದ್ದಾರೆ, ನೀವು ನನ್ನ ಜೊತೆ ಬಂದ್ಬಿಡಿ ಅಂತ ಕರೆದ್ರು. ಆದ್ರೆ ಸೀತಾದೇವಿ ಒಪ್ಪಲಿಲ್ಲ. ನನ್ನನ್ನ ಇಲ್ಲಿಂದ ಕರ್ಕೊಂಡೋಗ್ಬೇಕಂದ್ರೆ ಕೇವಲ ನನ್ನ ಪತಿ ಮಾತ್ರನೇ ಬರ್ಬೇಕು, ನಾನು ಮತ್ಯಾರ ಜೊತೆನೂ ಬರಲ್ಲ ಅಂತ ಹೇಳಿದ್ರು. ಆ ಮಾತು ಕೇಳಿದ ಹನುಮನಿಗೆ ಕಣ್ಣಲ್ಲಿ ನೀರ್ ಬಂತು. ಯಾಕಂದ್ರೆ ಅಷ್ಟೊಂದು ಜನ ರಾಕ್ಷಸರ ಮಧ್ಯೆ ಇದ್ರೂ ಕೂಡ ರಾಮ ರಾಮ ಅಂತ ಅವ್ರ ಮೇಲೆ ನಂಬಿಕೆ ಬಿಡದೆ ಸೀತಾದೇವಿ ಕಾಯ್ತಾ ಇದ್ದಾರೆ. ಆದ್ರೆ ಅವರ ನಂಬಿಕೆ ಹಾಗೂ ಕಣ್ಣೀರನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತರು ಅಲ್ಲಿ ಯಾರು ಇಲ್ಲ. ಅಲ್ಲಿ ಇರೋರೆಲ್ಲ ಮೂರ್ಖರು, ಅಸುರರು, ರಾಕ್ಷಸರು. ಹಾಗಾಗಿ ಹನುಮಂತ ಶ್ರೀರಾಮನ ಶಕ್ತಿ ಏನು ಅಂತ ಈ ಅಸುರರಿಗೆ ಪರಿಚಯ ಮಾಡಬೇಕು ಅಂತ ಅನ್ಕೊಂಡ್ರು. ಆಗಲೇ ಲಂಕಾ ನಗರವನ್ನ ನಾಶ ಮಾಡೋಕೆ ಶುರು ಮಾಡಿದ್ರು. ಅದೇ ಪ್ರೋಸೆಸ್ ನಲ್ಲಿ ಅವರನ್ನ ತಡೆಯೋಕೆ ಬಂದ ರಾವಣಾಸುರನ ಮಗ ಅಕ್ಷಯ್ ಕುಮಾರ್ ಕೂಡ ಹನುಮಂತನ ಕೈಯಲ್ಲಿ ಮೃತಪಟ್ಟ. ಇದಾದ ಬಳಿಕ ಮೇಘನಾಥ ಅಲ್ಲಿಗೆ ಬಂದು ಹನುಮಂತನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ದ. ಆ ಬ್ರಹ್ಮಾಸ್ತ್ರ ಕೂಡ ಹನುಮಂತನನ್ನ ಏನು ಮಾಡೋಕೆ ಆಗಲ್ಲ. ಆದ್ರೆ ಹನುಮಂತನಿಗೆ ಬೇಕಾಗಿರೋದು ಶ್ರೀರಾಮನ ಶಕ್ತಿ ಏನು ಅಂತ ರಾವಣಾಸುರನಿಗೆ ತೋರಿಸೋದು. ಹಾಗಾಗಿ ಬ್ರಹ್ಮಾಸ್ತ್ರದ ಕೈಯಲ್ಲಿ ಬಂದಿ ಆದಂತೆ ನಾಟಕ ಮಾಡಿ ಲಂಕಾ ಸಭೆಗೆ ಹೋದ್ರು. ಅಲ್ಲಿ ರಾವಣನಿಗೆ ಎಷ್ಟೋ ರೀತಿಯಲ್ಲಿ ಶ್ರೀರಾಮನ ಶಕ್ತಿ ಬಗ್ಗೆ, ಅವರ ಧರ್ಮದ ಬಗ್ಗೆ, ಸೀತಾದೇವಿಯನ್ನ ಬಿಟ್ಟು ಬಿಡುವಂತೆ ಎಷ್ಟೋ ರೀತಿ ಧರ್ಮದ ಬಗ್ಗೆ ಹೇಳಿದ್ರು. ಆದ್ರೆ ರಾವಣಾಸುರ ಕೇಳಲಿಲ್ಲ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿಸಿದ್ರು. ಹಾಗಾಗಿ ಆ ಕೋಪದಿಂದ ಹನುಮಂತ ಅದೇ ಬೆಂಕಿಯಿಂದ ಇಡೀ ಲಂಕಾ ನಗರವನ್ನೇ ಸುಟ್ಟು ಹಾಕಿದ್ರು. ಇನ್ನು ರಾವಣಾಸುರನಲ್ಲಿ ಭಯ ಶುರುವಾಯ್ತು. ನಮ್ಮ ಇಡೀ ಲಂಕಾ ನಗರವನ್ನೇ ನಾಶ ಮಾಡ್ದ ಅಂದ್ರೆ ಶ್ರೀರಾಮನ ಹತ್ರ ಇನ್ನು ಅಂತ ಎಷ್ಟು ಜನ ವೀರರಿದ್ದಾರೋ, ಇನ್ನು ಅವರನ್ನ ಯಾವ ರೀತಿ ನಾವು ನಾಶ ಮಾಡಬೇಕು ಅಂತ ಒಂದು ಸಭೆನ ಸಿದ್ಧಪಡಿಸ್ದ. ಅದೇ ಸಮಯದಲ್ಲಿ ರಾವಣನ ತಮ್ಮ ವಿಭೀಷಣ ಬಂದು, ಅಣ್ಣ, ಪರಸ್ತ್ರೀ ಸೀತಾದೇವಿ, ಆಕೆಯನ್ನ ಕರ್ಕೊಂಡ್ ಬಂದಿದ್ದು ಮೊಟ್ಟ ಮೊದಲನೇ ತಪ್ಪು. ಆಕೆಯನ್ನ ಇನ್ನೂ ಕೂಡ ಇಲ್ಲೇ ಇಟ್ಕೊಂಡಿರೋದು ನಮ್ಮ ಎರಡನೇ ತಪ್ಪು. ಇಷ್ಟೊಂದು ತಪ್ಪುಗಳು ನಮ್ಮ ಕಡೆ ಇಟ್ಕೊಂಡು ಯುದ್ಧ ಮಾಡೋದು ಮೂರನೇ ತಪ್ಪಾಗುತ್ತೆ. ಹಾಗಾಗಿ ಬೇಡ, ಸೀತಾದೇವಿಯನ್ನ ಗೌರವ ಪೂರ್ವಕವಾಗಿ ಅವರ ಗಂಡನಿಗೆ ಒಪ್ಪಿಸಿಬಿಡೋಣ. ಆಗ ನಮ್ಮ ಗೌರವ, ಮರ್ಯಾದೆ, ಮಾನ ಹಾಗೂ ಪ್ರಾಣ ಎಲ್ಲ ಕೂಡ ಉಳಿಯುತ್ತೆ ಅಂತ ಅಣ್ಣನಿಗೆ ಬುದ್ಧಿ ಹೇಳಿದ್ರು. ಆದ್ರೆ ರಾವಣಾಸುರ ಒಪ್ಪಲಿಲ್ಲ. ಅದೇ ಸಮಯದಲ್ಲಿ ಮೇಘನಾಥ ಬಂದು ವಿಭೀಷಣನನ್ನ ಬಾಯಿಗೆ ಬಂದಂತೆ ಬೈದ. ನೀನು ಒಬ್ಬ ಅಸುರನಂತಲ್ಲ, ಒಬ್ಬ ಪುರುಷನಂತೆ ಕೂಡ ಮಾತನಾಡುತ್ತಿಲ್ಲ ಅಂತ ಹೀನಾಯವಾಗಿ ಮಾತಾಡ್ದ. ಒಬ್ಬ ಚಿಕ್ಕ ಹುಡುಗ ಇಷ್ಟೊಂದು ಅವಮಾನ ಮಾಡಿದ್ನಲ್ಲ ಅಂತ ವಿಭೀಷಣನಿಗೆ ತುಂಬಾನೇ ಬೇಜಾರಾಯ್ತು. ಅದರ ಜೊತೆ ಯಾರೊಬ್ರು ಕೂಡ ಆ ಸಭೆಯಲ್ಲಿ ವಿಭೀಷಣನಿಗೆ ಸಪೋರ್ಟ್ ಮಾಡಲಿಲ್ಲ. ಕೊನೆಗೆ ರಾವಣಾಸುರ ಕೂಡ ಅವನ ಮಗನನ್ನ ಕಂಟ್ರೋಲ್ ಮಾಡಲಿಲ್ಲ. ಇದರಿಂದ ತುಂಬಾ ಬೇಜಾರಾದ ವಿಭೀಷಣ ಲಂಕಾ ನಗರವನ್ನ ಬಿಟ್ಟು ಶ್ರೀರಾಮನ ಹತ್ರ ಹೊರಟೋದ್ರು. ಇನ್ನು ಶ್ರೀರಾಮ ಹಾಗೂ ರಾವಣನ ಮಧ್ಯೆ ಯುದ್ಧ ಶುರುವಾಯಿತು. ಆ ಯುದ್ಧದಲ್ಲಿ ಎಷ್ಟೋ ಜನ ರಾವಣನ ವೀರರು ಹಾಗೂ ಕುಂಭಕರ್ಣ ಕೂಡ ಮೃತಪಟ್ಟ. ಇನ್ನು ರಾಮನ ಕಡೆ ಕೂಡ ಎಷ್ಟೋ ಜನ ವಾನರ ವೀರರು ಮೃತಪಟ್ರು. ಇದಾದ ನಂತರ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದು ಮೇಘನಾಥ. ಮೇಘನಾಥನ ಬಲ, ಶಕ್ತಿ, ಪರಾಕ್ರಮ ನೋಡಿ ಇಡೀ ವಾನರ ಸೇನೆನೇ ನಡುಗಿ ಹೋಗಿತ್ತು. ಇನ್ನು ವಾನರ ಸೇನೆಯಲ್ಲಿರುವಂತ ಹೆದರಿಕೆ ನೋಡಿದ ಶ್ರೀರಾಮ ಲಕ್ಷ್ಮಣರು ಮೇಘನಾಥನ ಕಡೆ ಯುದ್ಧಕ್ಕೆ ಬರ್ತಿದ್ರು. ಆದ್ರೆ ಮೇಘನಾಥ ಅದೇ ಕ್ಷಣ ಮಾಯ ಆದ. ಎಲ್ಲಿ ಹೋದ ಅಂತ ಹುಡುಕೋವಾಗ
ಆಕಾಶದಲ್ಲಿ ಪ್ರತ್ಯಕ್ಷ ಆಗಿ ವಾನರ ಯೋಧರ ಮೇಲೆ ಬಾಣಗಳನ್ನ ಮಳೆಯಂತೆ ಸುರಿಸ್ದ. ಇದರಿಂದ ಎಷ್ಟೋ ಜನ ವಾನರ ವೀರರು ಮೃತಪಟ್ರು. ಎಷ್ಟೋ ಜನ ವಾನರ ವೀರರು ಹೆದರಿ ಓಡೋದ್ರು. ಅದನ್ನು ನೋಡಿದಂತ ವಾನರ ಯುವರಾಜ ಅಂಗದ ಮೇಘನಾಥನ ಮೇಲೆ ದಾಳಿ ಮಾಡ್ದ. ಅವನಿಂದ ಮತ್ತೆ ತಪ್ಪಿಸಿಕೊಂಡ ಮೇಘನಾಥ ಆಕಾಶದಲ್ಲಿ ಪ್ರತ್ಯಕ್ಷ ಆಗಿ ನಾಗಾಸ್ತ್ರವನ್ನು ಪ್ರಯೋಗ ಮಾಡ್ದ. ಇದರಿಂದ ಸಾವಿರಾರು ವಿಷ ಸರ್ಪಗಳು ಆಗಸದಿಂದ ನೆಲದ ಮೇಲುದುರ್ತು. ಅವು ಎಷ್ಟೋ ಜನ ವಾನರ ಯೋಧರು ಜೊತೆಗೆ ಶ್ರೀರಾಮ ಲಕ್ಷ್ಮಣರನ್ನ ಕೂಡ ಕಟ್ಟಾಕ್ತು. ಅವರು ಶಿಲೆಗಳಂತೆ ನಿಂತ್ಕೊಂಡ್ಬಿಟ್ರು. ಆಗ ಉಳಿದ ವಾನರ ವೀರರು ಭಯದಿಂದ ಅಲ್ಲಿಂದ ಓಡೋಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ಮಹಾವಿಷ್ಣು ವಾಹನವಾದ ಗರುಡ ಬಂದು ಆ ಎಲ್ಲಾ ಹಾವುಗಳನ್ನ ಕೊಲ್ಲುವ ಮೂಲಕ ಶ್ರೀರಾಮ ಲಕ್ಷ್ಮಣ ಹಾಗೂ ವಾನರ ವೀರರನ್ನ ಕಾಪಾಡಿದ್ರು. ಮತ್ತೆ ಯುದ್ಧ ಶುರುವಾಯ್ತು. ಆಗ ಮೇಘನಾಥನಿಗೆ ತಾನು ಯಾರ ಜೊತೆ ಯುದ್ಧ ಮಾಡ್ತಿದ್ದೀನಿ ಅನ್ನೋ ವಿಷಯ ಅರ್ಥ ಆಯ್ತು. ಇನ್ನು ಇವರ ಜೊತೆ ನಾನು ಸ್ಲೋ ಆಗಿ ಯುದ್ಧ ಮಾಡಿದ್ರೆ ಪ್ರಯೋಜನ ಇಲ್ಲ, ತುಂಬಾ ಫಾಸ್ಟ್ ಆಗಿ ಯುದ್ಧ ಮಾಡ್ಬೇಕು, ಹಾಗೆ ಇವರನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅನ್ನೋ ಒಂದು ಆಲೋಚನೆ ಬಂತು. ಹಾಗಾಗಿ ಮೇಘನಾಥ ಅವನ ಯುದ್ಧ ವೇಗವನ್ನ ಜಾಸ್ತಿ ಮಾಡ್ಕೊಂಡ. ಒಂದು ಕ್ಷಣ ಇಲ್ಲಿದ್ರೆ ಮತ್ತೊಂದು ಕ್ಷಣ ಇನ್ನೆಲ್ಲೋ ಇರ್ತಿದ್ದ, ಇನ್ನೊಂದು ಕ್ಷಣ ಬೇರೆಲ್ಲೋ ಇರ್ತಿದ್ದ, ಎಲ್ಲಾ ಕಡೆ ಇರ್ತಿದ್ದ, ಆದ್ರೆ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಇದರಿಂದ ಲಕ್ಷ್ಮಣನಿಗೂ ಕೂಡ ಏನು ಮಾಡಬೇಕು ಅಂತ ಅರ್ಥ ಆಗ್ಲಿಲ್ಲ. ಈ ರೀತಿ ಎಲ್ರೂ ಕನ್ಫ್ಯೂಸ್ ಆಗಿ ಇರೋವಾಗ ಮೇಘನಾಥ ಶಕ್ತಿ ಅಸ್ತ್ರವನ್ನ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ದ. ಶಕ್ತಿ ಅಸ್ತ್ರ ನೇರವಾಗಿ ಲಕ್ಷ್ಮಣನ ಎದೆಗೆ ಬಂದು ಚುಚ್ಕೊಂತು. ಲಕ್ಷ್ಮಣ ಅಲ್ಲಿಂದಲೇ ಕೆಳಗೆ ಬಿದ್ದೋದ್ರು. ಆಗ ಮೊಟ್ಟ ಮೊದಲನೇ ಸಾರಿ ಶ್ರೀರಾಮನ ಕಣ್ಣಿಂದ ನೀರು ಸುರಿತು. ಅದನ್ನು ನೋಡಿದ ವಾನರ ಸೇನೆ, ಹನುಮಂತ, ಜಾಂಬವಂತ ಎಲ್ಲರೂ ಕೂಡ ಕಣ್ಣೀರಾಕಿದ್ರು. ಈಗ ವಾನರ ಸೇನೆಯಲ್ಲಿ ಸುಷೇಣ ಅನ್ನೋ ಒಬ್ಬ ಡಾಕ್ಟರ್ ಇರ್ತಾರೆ. ಇವರು ಲಕ್ಷ್ಮಣನನ್ನ ನೋಡಿ ಸಂಜೀವಿನಿ ಮೂಲಿಕೆ ತಂದ್ರೆ ಲಕ್ಷ್ಮಣನನ್ನ ಪುನಃ ಬದುಕಿಸ್ತೀನಿ ಅಂತ ಹೇಳಿದ್ರು. ಆಗ ಜಾಂಬವಂತ ಸಂಜೀವಿನಿ ತರೋ ಶಕ್ತಿ ಕೇವಲ ಹನುಮಂತನಿಗೆ ಮಾತ್ರ ಇದೆ ಅಂತ ಹೇಳಿ ಹನುಮಂತನನ್ನ ಕಳಿಸಿದ್ರು. ಹನುಮಂತನಿಗೆ ಸಂಜೀವಿನಿ ಮೂಲಿಕೆ ಯಾವುದು ಅಂತ ಗೊತ್ತಾಗದೆ ಇಡೀ ಪರ್ವತವನ್ನೇ ಕಿತ್ತು ತಂದ್ರು. ಬಳಿಕ ಸುಷೇನ ಸಂಜೀವಿನಿ ಮೂಲಿಕೆ ಉಪಯೋಗಿಸಿ ಲಕ್ಷ್ಮಣನನ್ನ ಕಾಪಾಡಿದ್ರು. ಇದೆಲ್ಲ ಕೂಡ ಮೇಘನಾಥ ದೂರದಿಂದ ನೋಡ್ತಾ ಇದ್ದ. ಆಗ ಅವನಿಗೆ ಈಗ ಮಾನಸಿಕವಾಗಿ ಎಲ್ಲಾ ಸೈನ್ಯ ಕೂಡ ಕುಗ್ಗಿ ಹೋಗಿತ್ತು. ಆದ್ರೆ ಲಕ್ಷ್ಮಣನ ದೇಹ ಅವ್ರ ಹತ್ರ ಇರೋದ್ರಿಂದ ಪುನಃ ಅವನನ್ನ ಬದುಕಿಸ್ಕೊಂಡ್ರು. ಹಾಗಾಗಿ ಮತ್ತೆ ಸೈನ್ಯದಲ್ಲಿ ಚೇತರಿಕೆ ಬಂತು. ಈಗ ಶ್ರೀರಾಮ ಲಕ್ಷ್ಮಣನ ಕೈಯಲ್ಲಿ ಯಾವ ಶಕ್ತಿ ಯುಕ್ತಿ ಕೂಡ ಇಲ್ಲ. ಅವರು ಕೇವಲ ವಾನರ ವೀರರ ಹಿಂದೆ ಮಾತ್ರ ಇದ್ದಾರೆ. ವಾನರ ವೀರರು ಅವ್ರ ಜೊತೆ ಇಲ್ಲ ಅಂದ್ರೆ ಶ್ರೀರಾಮ ಲಕ್ಷ್ಮಣರನ್ನ ನಾವು ಸುಲಭವಾಗಿ ಸೋಲಿಸಬಹುದು. ಈಗ ಬೇರೇನಾದ್ರೂ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡು ನಿಕುಂಬುಲ ಕಾಡಿಗೆ ಹೋದ. ಅಲ್ಲಿ ಮಾಯಾವಿದ್ಯೆಯನ್ನ ಬಳಸಿ ಮಾಯಾ ಸೀತೆಯನ್ನ ಸೃಷ್ಟಿ ಮಾಡ್ದ. ಅಂದ್ರೆ ಸೀತೆಯ ತರಾನೇ ಕಾಣಿಸುವಂತ ಒಂದು ಮಾಯೆ. ಆಕೆಯನ್ನ ರಥದಲ್ಲಿ ಕೂರಿಸ್ಕೊಂಡು ಯುದ್ಧ ಭೂಮಿಗೆ ಕರೆತಂದ. ಯುದ್ಧ ಭೂಮಿಯಲ್ಲಿ ರಥ ಇಳಿಸಿ ಸೀತಾದೇವಿಯ ಜುಟ್ಟಿಡ್ಕೊಂಡು ಎಳ್ಕೊಂಡು ಬಂದು ಯುದ್ಧ ಭೂಮಿಯ ಮಧ್ಯೆ ಸೀತಾದೇವಿ ಕತ್ತನ್ನ ಕತ್ತರಿಸಿದ ಮೇಘನಾಥ. ಇದನ್ನ ನೋಡಿ ಶ್ರೀರಾಮ, ಲಕ್ಷ್ಮಣ, ಹನುಮಂತ, ಜಾಂಬವಂತ ಇಡೀ ಸೇನೆನೆ ಬೆಚ್ಚಿ ಬಿದ್ದಿತ್ತು. ಇನ್ನು ಯಾರಿಗೋಸ್ಕರ ನಾವು ಯುದ್ಧ ಮಾಡ್ಬೇಕು? ಇಷ್ಟೊತ್ತು ಯುದ್ಧ ಮಾಡ್ತಿದ್ದಿದ್ದು ಸೀತೆಗೋಸ್ಕರ. ಈಗ ಆ ತಾಯಿನೇ ಇಲ್ಲ ಅಂದ್ಮೇಲೆ ಯಾರಿಗೋಸ್ಕರ ಯುದ್ಧ ಮಾಡ್ಬೇಕು ಅನ್ನೋ ಒಂದು ಫೀಲಿಂಗ್ ಎಲ್ರಿಗೂ ಕೂಡ ಬಂದ್ಬಿಟ್ಟಿತ್ತು. ಇನ್ನ ಎಲ್ರೂ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತು ಬಿಟ್ರು. ಆ ಸಮಯದಲ್ಲಿ ರಾವಣನ ಸೈನ್ಯ ಎಷ್ಟೋ ಜನ ವಾನರ ವೀರರನ್ನ ಕೊಂದುಬಿಟ್ರು. ಆಗ ವಿಭೀಷಣ ಬಂದು ಮೇಘನಾಥನಿಗೆ ಇರೋಂತ ಶಕ್ತಿ ಯುಕ್ತಿ ಹಾಗೆ ಮೃತಪಟ್ಟಿದ್ದು ಮಾಯಾ ಸೀತೆ, ನಿಜವಾದ ಸೀತೆ ಅಲ್ಲ ಅಂತ ಹೇಳಿದ್ರು. ಅದಾದ ಮೇಲೆನೆ ಮತ್ತೆ ಎಲ್ರಿಗೂ ಕೂಡ ಚೇತರಿಕೆ ಬಂತು. ಮತ್ತೆ ಯುದ್ಧ ಶುರುವಾಯ್ತು. ಆಗ ಮೇಘನಾಥ ಇನ್ನು ಈ ರೀತಿ ಆದ್ರೆ ಪ್ರಯೋಜನ ಇಲ್ಲ, ಕೊನೆ ಅಸ್ತ್ರ ಅಂದ್ರೆ ಬ್ರಹ್ಮದೇವರು ಕೊಟ್ಟಂತ ವರ ನಿಕುಂಬುಲ ಕಾಡಿನಲ್ಲಿ ಯಜ್ಞ ಮಾಡೋದು, ಅದನ್ನೇ ಮಾಡೋಣ ಅಂದ್ಕೊಂಡು ಮೇಘನಾಥ ನಿಕುಂಬುಲ ಕಾಡಿಗೆ ಹೋದ. ಅಲ್ಲಿ ಯಜ್ಞ ಶುರು ಮಾಡ್ದ.
ಆದ್ರೆ ವಿಭೀಷಣನಿಗೆ ಮೇಘನಾಥ ಏನು ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ವಿಭೀಷಣ ಶ್ರೀರಾಮ ಲಕ್ಷ್ಮಣರ ಹತ್ರ ಬಂದು, ವಿಭೀಷಣ ಈ ರೀತಿ ನಿಕುಂಬಲ ಕಾಡಲ್ಲಿ ಯಜ್ಞ ಮಾಡಿ ಬಂದ್ರೆ ಅವನನ್ನ ಸೋಲ್ಸೋಕೆ ಯಾರಿಂದ ಕೂಡ ಸಾಧ್ಯ ಆಗಲ್ಲ. ನಾವು ಆ ಯಜ್ಞನ ತಡಿಲೇಬೇಕು ಅಂತ ಹೇಳ್ದ. ಸರಿ, ಶ್ರೀರಾಮ ಲಕ್ಷ್ಮಣನನ್ನ ವಿಭೀಷಣನ ಜೊತೆ ನಿಕುಂಬಲ ಕಾಡಿಗೆ ಕಳಿಸ್ಕೊಟ್ರು. ಲಕ್ಷ್ಮಣ ಈ ಸಲ ಫುಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು. ವಿಭೀಷಣನ ಹತ್ರ ಇರುವಂತ ಅಸ್ತ್ರಗಳು, ಶಸ್ತ್ರಗಳು, ವಿದ್ಯೆಗಳು ಎಲ್ಲದರ ಬಗ್ಗೆ ವಿಭೀಷಣನ ಮುಖಾಂತರ ಲಕ್ಷ್ಮಣನಿಗೆ ಗೊತ್ತಿತ್ತು. ಹಾಗಾಗಿ ಲಕ್ಷ್ಮಣ ಈ ಸಲ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ರು. ಅಂದುಕೊಂಡಂತೆ ಮೇಘನಾಥನ ಯಜ್ಞ ಕೂಡ ಹಾಳು ಮಾಡಿದ್ರು. ಈ ಸಲ ಮೇಘನಾಥನಿಗೆ ಲಕ್ಷ್ಮಣನಿಗಿಂತ ವಿಭೀಷಣನ ಮೇಲೇನೆ ಕೋಪ ಜಾಸ್ತಿ ಬಂತು. ಯಾಕಂದ್ರೆ ವಿಭೀಷಣ ಸ್ವಂತ ಚಿಕ್ಕಪ್ಪ. ಈಗ ವಿಭೀಷಣ ಮಾಡ್ತಿರೋದು ರಾಜದ್ರೋಹ, ನಂಬಿಕೆ ದ್ರೋಹ. ಹಾಗಾಗಿ ವಿಭೀಷಣನ ಮೇಲೆ ಬಾಣ ಪ್ರಯೋಗ ಮಾಡ್ದ. ಆದ್ರೆ ಈ ಸಲ ಇನ್ನೊಂದು ಬಾಣ ಪ್ರಯೋಗ ಮಾಡೋ ಮೂಲಕ ವಿಭೀಷಣನ್ನ ಕಾಪಾಡಿಕೊಂಡ್ರು. ಬಳಿಕ ಲಕ್ಷ್ಮಣ ಹಾಗೂ ಮೇಘನಾಥನ ಮಧ್ಯೆ ಯುದ್ಧ ಶುರುವಾಯಿತು. ಮೇಘನಾಥ ಬಾಣಗಳನ್ನ ಪ್ರಯೋಗ ಮಾಡ್ತಾನೆ ಇದ್ದ. ಲಕ್ಷ್ಮಣ ಆ ಎಲ್ಲಾ ಬಾಣಗಳಿಗೆ ತಿರುಗು ಬಾಣವನ್ನ ಪ್ರಯೋಗ ಮಾಡ್ತಿದ್ರು. ಈ ರೀತಿ ಅವರ ಯುದ್ಧ ತುಂಬಾ ಘೋರವಾಗಿ, ಕ್ರೂರವಾಗಿ ನಡೀತಾ ಇತ್ತು. ಅದೇ ಸಮಯದಲ್ಲಿ ಈ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ವಾನರ ವೀರರು ರಾವಣನ ಸೈನ್ಯವನ್ನು ಕೊಲ್ತಾ ಬಂದ್ರು. ಮೇಘನಾಥನ ಕಡೆ ಕೊನೆಗೆ ಒಬ್ಬ ವೀರ ಕೂಡ ಬದುಕಿರ್ಲಿಲ್ಲ. ಆದ್ರೂ ಕೂಡ ಮೇಘನಾಥ ಭಯ ಪಡ್ಲಿಲ್ಲ. ಮೈ ತುಂಬಾ ಗಾಯಗಳಾಗಿತ್ತು, ರಕ್ತ ಸುರಿತಾ ಇತ್ತು. ಆದ್ರೂ ಕೂಡ ಮೇಘನಾಥ ಹಿಂದೆಜ್ಜೆ ಹಾಕ್ಲಿಲ್ಲ. ಕೊನೆಗೆ ಲಕ್ಷ್ಮಣ ಮೇಘನಾಥನ ರಥ ಕೂಡ ಮುರಿದಾಕಿದ್ರು. ಮೇಘನಾಥ ನೆಲದ ಮೇಲೆ ನಿಂತ್ಕೊಂಡು ಯುದ್ಧನ ಕಂಟಿನ್ಯೂ ಮಾಡ್ದ. ಈ ಯುದ್ಧವನ್ನ ದೇವತೆಗಳು ಆಗಸದಿಂದ ಕುತ್ಕೊಂಡು ನೋಡ್ತಾ ಇದ್ರು. ಎರಡು ಮಹಾಶಕ್ತಿಗಳ ಮಧ್ಯೆ ಯುದ್ಧ ನಡೀತಾ ಇರೋ ತರ ಅದು ಕಾಣಿಸ್ತಾ ಇತ್ತು. ಈ ರೀತಿ ತುಂಬಾ ಹೊತ್ತು ಯುದ್ಧ ನಡೆದ ಮೇಲೆ ಲಕ್ಷ್ಮಣನಿಗೆ ಒಂದು ಆಲೋಚನೆ ಬಂತು. ಎಷ್ಟೊತ್ತು ಮೇಘನಾಥನ ಜೊತೆ ಯುದ್ಧ ಮಾಡಿದ್ರೂ ಕೂಡ ಆ ಯುದ್ಧ ಮುಗಿಯಲ್ಲ. ಹಾಗಾಗಿ ಲಕ್ಷ್ಮಣ ಒಂದು ಸ್ಪೆಷಲ್ ಅಸ್ತ್ರವನ್ನ ಮೇಘನಾಥನ ಮೇಲೆ ಪ್ರಯೋಗ ಮಾಡಿದ್ರು. ಅದೇನಂದ್ರೆ, ಒಂದು ನಾರ್ಮಲ್ ಆಗಿರುವಂತ ಬಾಣ ತಗೊಂಡು ಆ ಬಾಣದಲ್ಲಿ ಅವರ ಅಣ್ಣ ಶ್ರೀರಾಮನ ಧರ್ಮವನ್ನ ತುಂಬಿಸಿ ಆ ಬಾಣವನ್ನ ಮೇಘನಾಥನ ಮೇಲೆ ಪ್ರಯೋಗ ಮಾಡಿದ್ರು ಲಕ್ಷ್ಮಣ. ಇನ್ನು ಶ್ರೀರಾಮನ ಧರ್ಮದ ಮುಂದೆ ನಿಂತ್ಕೊಳ್ಳೋಕೆ ಯಾರ ಕೈಯಿಂದನಾದ್ರೂ ಸಾಧ್ಯ ಆಗುತ್ತಾ? ಲಕ್ಷ್ಮಣ ಪ್ರಯೋಗಿಸಿದಂತ ಬಾಣ ಮೇಘನಾಥನ ತಲೆಯನ್ನ ಕತ್ತರಿಸಿತು. ಆ ರೀತಿ ಒಬ್ಬ ಮಹಾವೀರ ಪ್ರಾಣವನ್ನ ಕಳ್ಕೊಂಡ. ಸ್ನೇಹಿತರೆ, ಎಂತ ಬಲಶಾಲಿನೇ ಆಗಿದ್ರು ಅವನಿಗೆ ಕೆಲವು ವೀಕ್ ಪಾಯಿಂಟ್ಗಳು ಇದ್ದೇ ಇರುತ್ತೆ. ಆ ವೀಕ್ ಪಾಯಿಂಟ್ಗಳು ಏನು ಅಂತ ನಾವು ತಿಳ್ಕೊಂಡ್ರೆ ಅವನನ್ನ ಸೋಲ್ಸೋದು ತುಂಬಾನೇ ಈಸಿ ಆಗುತ್ತೆ. ಇಲ್ಲಿ ಮೇಘನಾಥ ತುಂಬಾನೇ ಬಲಶಾಲಿ, ಪರಾಕ್ರಮಿ. ಆದ್ರೆ ಮೇಘನಾಥನಿಗೆ ಎರಡು ವೀಕ್ ಪಾಯಿಂಟ್ಗಳಿತ್ತು. ಅದೇನಂದ್ರೆ, ಮೊಟ್ಟ ಮೊದಲನೇದು, ಮೇಘನಾಥ ಅವನ ಕಡೆಯವರು ಯಾವ ತಪ್ಪು ಮಾಡಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ. ಇದೇ ಬುದ್ಧಿಯಿಂದ ತಂದೆ ಸೀತಾದೇವಿಯನ್ನ ಕರೆತಂದಿದ್ದು ತಪ್ಪು ಅಂತ ಮೇಘನಾಥನಿಗೆ ಗೊತ್ತಿದ್ರೂ ಕೂಡ ಬೇಡ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಒಂದು ವೇಳೆ ಮೇಘನಾಥ ರಾವಣನಿಗೆ ಬೇಡ ಅಂತ ಹೇಳಿದ್ರೆ ರಾವಣ ಒಪ್ಕೊಳ್ತಿದ್ದ. ಯಾಕಂದ್ರೆ ಮೇಘನಾಥ ಅಂದ್ರೆ ರಾವಣನಿಗೆ ಪ್ರಾಣ. ಆದ್ರೆ ಮೇಘನಾಥ ಹೇಳಿಲ್ಲ. ಏನಾಗುತ್ತೋ ನೋಡ್ಕೊಳ್ಳೋಣ ಅಂತ ಹೇಳ್ದ ಹೊರತು ಬೇಡಪ್ಪ ಅಂತ ಒಂದು ಮಾತು ಹೇಳಿಲ್ಲ. ಇನ್ನು ಮೇಘನಾಥನ ಎರಡನೇ ವೀಕ್ ಪಾಯಿಂಟ್ ಕೋಪ. ಇದೇ ಕೋಪದಿಂದ ವಿಭೀಷಣನನ್ನ ಬಾಯಿಗೆ ಬಂದಂತೆ ಬೈದು ಅವಮಾನ ಮಾಡ್ದ. ಅವತ್ತು ಒಂದು ದಿನ ಮೇಘನಾಥ ಬಾಯಿ ಮುಚ್ಕೊಂಡಿದ್ದಿದ್ರೆ ವಿಭೀಷಣ ಇನ್ನು ಲಂಕಾ ನಗರದಲ್ಲೇ ಇರ್ತಿದ್ದ. ಅವರ ವೀಕ್ ಪಾಯಿಂಟ್ಗಳು ಏನು ಅನ್ನೋದು ಶ್ರೀರಾಮ ಲಕ್ಷ್ಮಣರಿಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಮೇಘನಾಥ ಮಾಡಿದ ಒಂದೇ ಒಂದು ತಪ್ಪು, ಕೋಪನ ವಿಭೀಷಣನ ಮೇಲೆ ಪ್ರಯೋಗ ಮಾಡಿದ್ದು. ಇದರಿಂದ ಇಡೀ ಲಂಕಾ ನಗರನೇ ಹಾಳಾಗೋಯ್ತು. ಮೇಘನಾಥನ ಪ್ರಾಣ ಕೂಡ ಹೋಯ್ತು. ಅವನ ತಂದೆ ರಾವಣನ ಪ್ರಾಣ ಕೂಡ ಹೋಯ್ತು. ಇದೇ ಸ್ನೇಹಿತರೆ ನಮಗೆ ವಾಲ್ಮೀಕಿ ರಾಮಾಯಣ ಹೇಳುವಂತ ಮೇಘನಾಥನ ಚರಿತ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.